ಅಯ್ಯೋ ಕೋಚ್ ಸರ್, ನೀವೇನ ಈ ತರ ಮಾಡ್ತಿರೋದು? ನೀವೇ ಅಂದ್ರೆ ನನಗ್ ಫೋನಲ್ಲಿ ಅವಳು ಹೇಳಿರೋದೆಲ್ಲ ನಿಜನೇನಾ? ಮನೆ ಹತ್ರ ನನ್ಗೆ ಸ್ಟಿಕ್ ಕೊಟ್ಬಿಟ್ಟು ಕೂಡಿಸ್ಬಿಟ್ಟು ಇಲ್ಲಿ ಇವಳು ಕಾಲ್ ಹಿಡ್ಕೊಂಡು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀರಾ? ಮಾಡ್ತೀನಿ ರೀ ನಿಮ್ಗೆ. ರಾಜಲಕ್ಷ್ಮಿ ಇವಾಗ ಕಾಲ್ ಮಾಡ್ತಾ ಇದ್ದಾಳೆ. ಎಲ್ಲಿದ್ದೀನಿ ಅಂತ ಕೇಳ್ತಾಳೋ ಏನೋ, ಏನ್ ಹೇಳೋದು? ಪಾಪ ಪ್ರಾಕ್ಟೀಸಿಗೆ ಬರಕ್ಕಾಗದೆ ತುಂಬಾ ನೋವಲ್ಲಿದ್ದಾಳೆ. ಇಲ್ಲಿ ನಾನು ಅಸ್ಮಿತಾಗ್ ಪ್ರಾಕ್ಟೀಸ್ ಮಾಡಿಸ್ತಿದ್ದೀನಿ ಅಂತ ಹೇಳಿದ್ರೆ ಇನ್ನೂ ಫೀಲ್ ಆಗ್ತಾಳೆ. ಮನೇಲಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಫೋನ್ ರಿಸೀವ್ ಮಾಡದೆ ಇನ್ನೇನ್ ಯೋಚಿಸ್ತಾ ಇದ್ದಾರೋ? ಹಲೋ ರಾಜಲಕ್ಷ್ಮಿ. ಹಲೋ, ಎಲ್ಲಿದ್ದೀರಾ ಸರ್? ನಾನು ಇದ್ದೀರೋ ಅಥವಾ ತೆಗಿತಾ ಇದ್ದೀರೋ? ರಾಜಲಕ್ಷ್ಮಿ ಎಲ್ಲಿದ್ಯಾ ನೀನು? ಸ್ವಲ್ಪ ನಿಮ್ ಕತ್ತಿನ ಈ ಕಡೆ ತಿರುಗಿಸಿ ನೋಡಿ ಸರ್, ನಿಮಗೆ ಕಾಣಿಸತ್ತೆ. ಅಸ್ಮಿತಾ, ಈಗಲೇ ಬರ್ತೀನಿ. ನೋಡಿದ್ಯಾ ಪ್ರಾಬ್ಲಮ್ಸ್ ಎಲ್ಲ ಒಂದ್ರ ಹಿಂದೆ ಒಂದು ಹೇಗ್ ಸಾಲ್ವ್ ಆಗ್ತಾ ಹೋಗ್ತಿದೆ ಅಂತ? ಆ ಕಡೆ ರಾಜಲಕ್ಷ್ಮಿ ಶೌರ್ಯ ಮದ್ವೆ ಆಗೋಕ್ ಹೊರಟಿದ್ದಾರೆ. ಇಲ್ಲಿ ನನಗೂ ಆದಿತ್ಯನ್ಗೂ ಮದ್ವೆ ಮುಹೂರ್ತ ಡಿಸೈಡ್ ಮಾಡ್ತಿದ್ದಾರೆ. ಈಗ ನಾವಿಬ್ರು ಫ್ರೆಂಡ್ಸ್ ಆಗ್ಬಿಟ್ವಿ. ಇರು ಹೋಲ್ಡ್ ಆನ್. ಫ್ರೆಂಡ್ಸ್ ಅಂದ್ರೆ ಏನು? ಏನು ಅಂತಿದ್ಯಲ್ಲ, ದೊಡ್ಡಪ್ಪ ಹೇಳಿದ್ರು ತಾನೆ ನಮ್ಮಿಬ್ರು ಕೈ ಒಂದ್ ಮಾಡಿ. ಹೇಳಿದ್ರೆ ಆಗ್ಬಿಡ್ತೀವ? ಅವರು ಸಿಂಪಲ್ ಆಗಿ ಹೇಳಿದ್ದು. ಆದ್ರೆ ಈ ಪ್ರೀತಿ ಅಷ್ಟು ಸಿಂಪಲ್ ಆಗಿ ಸಾಯಲ್ಲಮ್ಮ. ನಿನಗಿನ್ನೂ ಅರ್ಥ ಆಗೋ ತರ ಹೇಳ್ಬೇಕು ಅಂದ್ರೆ, ನಿನ್ ಮೇಲೆ ನನಗಿರೋ ಪ್ರೀತಿ ನನ್ ಸತ್ರು ಕೂಡ ಹಾಗೆ ಇರುತ್ತೆ. ಮಣ್ಪಾಲ್ ಆದ್ರೂ ಕೂಡ ಅದು ಜೀವಂತವಾಗಿರುತ್ತೆ ನಿನಗೋಸ್ಕರ. ಹುಚ್ಚುಚ್ಚಾಗಿ ಮಾತಾಡ್ಬೇಡ ಸೀನು. ಅಲ್ಲಿ ನನ್ ಮದ್ವೆಗೆ ಮುಹೂರ್ತ ಇಡ್ತಾ ಇದ್ದಾರೆ. ನಾನ್ ಇನ್ನೊಬ್ರನ್ನ ಮದ್ವೆ ಮಾಡ್ಕೊಳ್ಳೋಕ್ ಹೊರಟಿದ್ರು ಕೂಡ ನನ್ನ ಮನ್ಸಲ್ಲಿ ಇಟ್ಕೊಂಡು ಹೀಗೆಲ್ಲ ಮಾತಾಡೋದ್ ತಪ್ಪು. ಹೇಗಾಗುತ್ತೆ ತಪ್ಪು? ಮದ್ವೆ ಆಗಿಲ್ಲ ತಾನೆ? ಮದ್ವೆ ಆದ್ಮೇಲೆ ತಪ್ಪು. ಮದ್ವೆ ಆಗೋವರೆಗೂ ನನ್ಗೆ ಹಕ್ಕಿರುತ್ತೆ. ಅದ್ ಹೇಗಿರುತ್ತೆ? ನಿನಗೆ ಆಲ್ರೆಡಿ ಮದ್ವೆ ಆಗಿದೆ ತಾನೆ? ಆ ವಿಧದಲ್ಲಾದ್ರೂ ನೀನು ತಪ್ಪು ಮಾಡ್ದ ಹಾಗೇನೆ. ಅಷ್ಟಕ್ಕೂ ನನಗಾಗಿರೋದು ಮದ್ವೆನೇ ಅಲ್ಲ. ಯಾಕಾಗಲ್ಲ? ತಾಳಿ ಕಟ್ಟಿದ್ಮೇಲೆ ಅದನ್ನ ಮದ್ವೆ ಅಂತಾನೆ ಅನ್ನೋದು. ನಾನವತ್ತು ಹಸೆಮಣೆ ಮೇಲೆ ನನ್ ಪಕ್ಕ ಕೂತಿರೋದ್ ನೀನು ಅನ್ಕೊಂಡ್ ತಾಳಿ ಕಟ್ಟಿದ್ದು. ಮನ್ಸಲ್ಲಿ ನಿನ್ನ ಇಟ್ಕೊಂಡೆ ಅವಳಿಗೆ 3 ಗಂಟೆ ಕಟ್ಟಿದ್ದು. ಒಂದ್ ವೇಳೆ ಅದನ್ನೇ ಮದ್ವೆ ಅಂದ್ರೆ ಆ ಮದ್ವೆ ನನ್ಗೂ ನಿನ್ಗೂ ಆದ ಹಾಗೆ. ಇಲ್ಲ ಅಂದ್ರೆ ಅದು ಮದ್ವೆನೇ ಅಲ್ಲ. ಹೀಗೆ ನೆನ್ಪಿಟ್ಕೊಂಡು ಹೀಗೆ ಇರಿ. ನಿಧಾನವಾಗಿ ಎಲ್ಲ ತಾನಾಗೆ ಸರಿ ಹೋಗುತ್ತೆ. ಮಾವ ಹೇಳಿದ್ರು ಸರಿ. ನಾನು ಖಂಡಿತ ಮದುವೆ ಆಗದ್ ನಿನ್ನೆ. ನೀನೇ ನನ್ನ ಹೆಂಡತಿ. ಬಾಯ್ ಬಡ್ಕೊಂಡು ನಾನ್ ನಿಜ ಹೇಳಿದ್ರು ಯಾರು ನಂಬ್ಲಿಲ್ಲ. ನೋಡಿ ಈಗ ಇಬ್ರು.
ಸಾಕ್ಷಾತ್ ಭಾವನವ್ರ ಬಾಯಿಂದಾನೆ ಆ ಮಾತು ಬಂದ್ಮೇಲೆ ನಂಬದೇನೆ ಹೇಗಿರಕ್ಕಾಗತ್ತೆ? ನಿಜವಾಗ್ಲೂ ನಂಬಲೇಬೇಕು. ಏನಂತೀರ ಅದ್ಕೆ? ಹೌದು. ಆದ್ರೂ ಇದ್ದಕ್ಕಿದ್ದ ಹಾಗೆ ಭಾವನವ್ರು ಹೀಗ್ ಬದ್ಲಾದ್ರಲ್ಲ ಅದ್ಗೆ. ಆದ್ಯಾನ ಸೀನುನ ಒಂದ್ ಮಾಡೋದು ಅಂದ್ರೆ ಏನು? ಸೀನುಗೆ ಮದ್ವೆ ಆಗಿದೆ, ಜೊತೆಗೆ ಹೆಂಡತಿ ಇದ್ದಾಳೆ. ಹೀಗ್ ಮಾಡಿದ್ರೆ ಎಷ್ಟು ದೊಡ್ಡ ತಪ್ಪು. ಹೌದು ಹೌದು ಹೌದೌದು ಅನ್ನೋದೇನ ಅದ್ಕೆ? ಭಾವನವ್ರನ್ನ ಕೇಳಲ್ವಾ? ಏನಂತ ಕೇಳೋದು? ಯಾರಾದ್ರೂ ತಪ್ಪು ಮಾಡಿದ್ರೆ ಅಣ್ಣನ ಹತ್ರ ಹೋಗ್ಬೋದು. ಅಣ್ಣನೇ ತಪ್ಪು ಮಾಡ್ಬಿಟ್ರೆ ಯಾರ ಹತ್ರ ಹೋಗೋದು? ಇದು ಚಾರು ಪರಿಸ್ಥಿತಿ. ಇನ್ನಿನ್ನ ಆ ದೇವ್ರೇ ಕಾಪಾಡ್ಬೇಕು. ಅತ್ತೆ, ಅಟ್ಲೀಸ್ಟ್ ದೊಡ್ಡಮ್ಮನ ಹತ್ರ ಆದ್ರೂ ಹೋಗಿ ಮಾತಾಡಿ ಅತ್ತೆ. ಅದ್ಗೆ ಏನ್ ಪದ್ಮ? ಅಣ್ಣ ಹಾಗ್ ಮಾಡ್ತಾ ಇದ್ದಾನಲ್ಲ, ಅದು ಕರೆಕ್ಟಾ ಹೇಳು? ಅದ್ಯಾಕ್ ಪದ್ಮ ಹಾಗೆ ಕೇಳ್ತಾ ಇದೀಯಾ? ನಿಮ್ಮಣ್ಣ ಏನ್ ಮಾಡಿದ್ರು ಕರೆಕ್ಟಾಗಿ ಮಾಡ್ತಾರಲ್ವಾ? ಮಾಡ್ತಾರೆ ಸರಿ. ನಿಮಗದು ಕರೆಕ್ಟ್ ಅಂತ ಅನ್ನಿಸ್ತಿದ್ಯಾ ಅಕ್ಕ? ಅದ್ಯಾಕಷ್ಟು ಅನುಮಾನವಾಗಿ ಕೇಳ್ತಾ ಇದೀಯ ಪಾರ್ವತಿ? ಅವ್ರು ಹಾಗೆ ಮಾಡಿದ್ರೇನೆ ಸರಿ ಹೋಗೋದು.